Hi guys, welcome to Vidyaveeru Academy. So see here, form the differential equation by eliminating the arbitrary functions from ಅಂತ ಕೇಳಿದ್ದಾರೆ. ಸೊ ಇದು ಕೊಟ್ಟಿರ್ತಕ್ಕಂಥ ಕ್ವಶನು ಎಕ್ಸ್ ವೈ ಝೆಡ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಅಂತ. ಸೊ ಫಸ್ಟು ನಾನು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲ್ ಡಿಫ್ರೆನ್ಸಿಯೇಷನ್ ಮಾಡಬೇಕು ಅಂತಿದ್ದೀನಿ. ಸೊ ಎಕ್ಸ್ ಜೊತೆ ಮಾಡಬೇಕು ಅಂತಂದರೆ ನಾನು ಎಕ್ಸ್ ಮತ್ತು ಝೆಡ್ಡನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ವೈ ವಿ ವಿಲ್ ಕನ್ಸಿಡರ್ ಆಸ್ ಎ ಕಾನ್ಸ್ಟೆಂಟ್. ಸೊ ವೈನ ಹೊರಗಡೆ ಇಟ್ಕೊಂಡ್ಬಿಟ್ಟು ಎಕ್ಸ್ ಮತ್ತು ಝೆಡ್ ಎರಡೂ ಕೂಡ ಫಂಕ್ಷನ್ ಆಗಿರೋದ್ರಿಂದ ನಾನು ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತಾ ಇದ್ದೀನಿ. First function as it is, x as it is, dou z by dou x plus z as it is, differentiation of x is a 1 is equal to f of means ಇಲ್ಲಿ ಏನಿದೆಯಲ್ಲ ಇದಕ್ಕೆ ಡಿಫ್ರೆನ್ಸಿಯೇಷನ್ ಬಂದ್ಬಿಟ್ಟು ಎಫ್ ಡ್ಯಾಶ್ ಆಫ್ ಬ್ರಾಕೆಟ್ ಒಳಗಡೆ ಏನಿದೆಯೋ ಅದು ಬರ್ಕೋತೀರಾ. ಈಗ ಬ್ರಾಕೆಟ್ ಒಳಗಡೆ ಇರ್ತಕ್ಕಂಥದಕ್ಕೆ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಈಸ್ ಎ 1 ಪ್ಲಸ್ ವೈ ಈಸ್ 0 ಪ್ಲಸ್ ಝೆಡ್ ಡಿಫ್ರೆನ್ಸಿಯೇಷನ್ ಈಸ್ ಡೋ ಝೆಡ್ ಬೈ ಡೋ ಎಕ್ಸ್. ಓಕೆ, ದೆನ್ ವಿತ್ ರೆಸ್ಪೆಕ್ಟು ಇವಾಗ ಎಂತ ವೈ ಮಾಡಿದ್ದಾಯಿತು ಇಲ್ಲಿ ನಾವು. ಓಕೆ, ಡೋ ಝೆಡ್ ಬೈ ಡೋ ಎಕ್ಸ್ನ ಜಸ್ಟ್ ಪಿ ಅಂತ ಬರ್ಕೊಳ್ತಾ ಇದ್ದೀನಿ. ದೆನ್ ವಿತ್ ರೆಸ್ಪೆಕ್ಟು ವೈ ಮಾಡಬೇಕು. ಪ್ರೀವಿಯಸ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ದಾಯಿತು, ಈಗ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು. ವೈ ಮಾಡಬೇಕು ಅಂತಂದಾಗ ವೈ ಮತ್ತು ಝೆಡ್ ಮಾತ್ರ ಫಂಕ್ಷನ್ಸ್ ಆಗಿರುತ್ತೆ. ಇಲ್ಲಿ ಎಕ್ಸ್ ಈಸ್ ಎ ಕಾನ್ಸ್ಟೆಂಟ್, ಸೊ ಎಕ್ಸ್ನ ಹೊರಗಡೆ ಇಟ್ಕೊಂಡ್ಬಿಟ್ಟು ಅಗೇನ್ ಪ್ರಾಡಕ್ಟ್ ರೂಲ್. ಫಸ್ಟ್ ಫಂಕ್ಷನ್ ವೈ ಆಸ್ ಇಟ್ ಈಸ್, ಝೆಡ್ ಡೋ ಝೆಡ್ ಬೈ ಡೋ ವೈ ಪ್ಲಸ್ ಝೆಡ್ ಆಸ್ ಇಟ್ ಈಸ್, ಡಿಫ್ರೆನ್ಸಿಯೇಷನ್ ಆಫ್ ಎ ವೈ ಈಸ್ 1 ಈಸ್ ಈಕ್ವಲ್ ಟು ಎಫ್ ಇರೋದೇನಾಗುತ್ತೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಂಟು ಬ್ರಾಕೆಟ್ ಒಳಗಡೆ ಇರೋದಕ್ಕೆ ಡಿಫ್ರೆನ್ಸಿಯೇಷನ್ ಏನು, ಡಿಫ್ರೆನ್ಸಿಯೇಷನ್ ಆಫ್ ಎ ಎಕ್ಸ್ ಈಸ್ 0, ಡಿಫ್ರೆನ್ಸಿಯೇಷನ್ ಆಫ್ ಎ ವೈ ಈಸ್ 1 ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ ಎ ಝೆಡ್ ಈಸ್ ವಾಟ್, ಡೋ ಝೆಡ್ ಬೈ ಡೋ ವೈ. ಅರ್ಥ ಆಯಿತಾ? ಎಲ್ಲೆಲ್ಲಿ ಡೋ ಝೆಡ್ ಬೈ ಡೋ ವೈ ಇದೆ ಅಲ್ಲಿ ನಾನು ಕ್ಯೂ ಅಂತಂದ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ನಾವು ಡಿವೈಡ್ ಇದನ್ನು ನಾನು ಇಕ್ವೇಷನ್ ನಂಬರ್ 1 ಅಂತ ಕರ್ಕೋತೀನಿ, ಇದನ್ನು ನಾನು ಇಕ್ವೇಷನ್ ನಂಬರ್ 2 ಅಂತ ಕರ್ಕೋತೀನಿ. ಸೊ ಡಿವೈಡ್ 1/2 ಅಂತ ಮಾಡಿದಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಪ್ಲಸ್ ವೈ, ಎಫ್ ಡ್ಯಾಶ್ ಆಫ್ ಎಕ್ಸ್ ಪ್ಲಸ್ ವೈ ವಿಲ್ ಗೆಟ್ ಕ್ಯಾನ್ಸಲ್. ನಮ್ಮ ಕೊಟ್ಟಿನಲ್ಲಿ ಏನು ಎಫ್ ಅನ್ನೋದು ರಿಮೂವ್ ಆಗಿಬಿಡಬೇಕು. ಸೊ ರಿಮೂವ್ ಆಯಿತು. ಉಳಿಯೋದೇನಿಲ್ಲಿ ವೈ ಇಂಟು ಎಕ್ಸ್ ಇಂಟು ಪಿ ಪ್ಲಸ್ ಝೆಡ್ ಡಿವೈಡೆಡ್ ಬೈ ಎಕ್ಸ್ ಇಂಟು ವೈ ಕ್ಯೂ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 1 ಪ್ಲಸ್ ಪಿ ಡಿವೈಡೆಡ್ ಬೈ 1 ಪ್ಲಸ್ ಕ್ಯೂ. ಇದನ್ನೇ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊತಿದ್ದಾರೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ಎಕ್ಸ್ ವೈ ಪಿ ಇಂಟು 1 ಈಸ್ ವಾಟ್, ಎಕ್ಸ್ ವೈ ಪಿ ಪ್ಲಸ್ ಎಕ್ಸ್ ವೈ ಪಿ ಇಂಟು ಕ್ಯೂ ಈಸ್ ವಾಟ್, ಎಕ್ಸ್ ವೈ ಪಿ ಕ್ಯೂ ಪ್ಲಸ್ ವೈ ಇಂಟು ಝೆಡ್ ಈಸ್ ಇಂಟು 1 ಈಸ್ ವಾಟ್, ವೈ ಝೆಡ್ ಪ್ಲಸ್ ವೈ ಝೆಡ್ ಇಂಟು ಕ್ಯೂ ಈಸ್ ವಾಟ್, ವೈ ಝೆಡ್ ಕ್ಯೂ ಈಸ್ ಈಕ್ವಲ್ ಟು ಎಕ್ಸ್ ವೈ ಕ್ಯೂ ಇಂಟು 1 ಈಸ್ ವಾಟ್, ಎಕ್ಸ್ ವೈ ಕ್ಯೂ ಪ್ಲಸ್ xy q into p is what, xy pq plus xz into 1 is what, xz into p is what, xzp. ಇಲ್ಲಿನೂ xy pq ಇಲ್ಲಿನೂ xy pq will get cancel. ದೆನ್ ನಾನು ಹೇಳಿದ್ನಲ್ಲ p ಮತ್ತು q ಟರ್ಮ್ಸ್ನೆಲ್ಲ ಒಂದು ಸೈಡು, ಕಾನ್ಸ್ಟೆಂಟ್ಸ್ನೆಲ್ಲ ಅನದರ್ ಸೈಡ್ ಬೈಫರ್ಕೇಟ್ ಮಾಡ್ಕೊಂಡ್ಬಿಟ್ಟು ನೀವು ಈ ಥರ ಬರೀಬೇಕು. ಅರ್ಥ ಆಯಿತಾ? ಎಸ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ನಮ್ಮ ವಿದ್ಯಾವೇರು ಅಕಾಡೆಮಿಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.